ಲೋಕಸಭಾ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಮಹಾ ಸಂಚಲನ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ಆಗಿದೆ. ಲೋಕಸಮರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಭರ್ಜರಿ ಗೆಲುವು ಸಿಕ್ಕ ಹಿನ್ನೆಲೆ ಬಣ ಬದಲಿಸಲು ರೆಡಿಯಾದ್ರ 16 ನಾಯಕರು. ಮಹಾರಾಷ್ಟ್ರ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಣ ಬದಲಿಸೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ನಾಯಕರು. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಯಲ್ಲಿ ಭಿನ್ನರಾಗ ಅಂತೆ ಮರಳಿ ಶರದ್ ಪವಾರ್ ಬಣಕ್ಕೆ ಜಿಗಿಯೋದಕ್ಕೆ ಹಲವರು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನೋದು. ಈಗ ಆಲ್ರೆಡಿ ಪವಾರ್ ಜೊತೆ 10 ರಿಂದ 15 ಶಾಸಕರ ಸಮಾಲೋಚನೆ ಆಗಿದೆಯಂತೆ. ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿರೋ ಹಿನ್ನೆಲೆ ಬಣ ಬದಲಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹಲವು ನಾಯಕರು. ಲೋಕಸಮರದಲ್ಲಿ ಶರದ್ ಪವಾರ್ ಬಣದ ಭರ್ಜರಿ ಪ್ರದರ್ಶನ. ಭವಿಷ್ಯದ ದೃಷ್ಟಿಯಿಂದ ಮಾತೃ ಪಕ್ಷಕ್ಕೆ ಮರಳೋದಕ್ಕೆ ಹಲವರು ಚಿಂತನೆ ನಡೆಸ್ತಾ ಇದ್ದಾರಂತೆ. ತೀವ್ರ ಕುತೂಹಲವಂತೂ ಮೂಡಿಸ್ತಾ ಇದೆ ಮಹಾರಾಷ್ಟ್ರ ಸದ್ಯದ ರಾಜಕೀಯ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೀಟ್ಗಳು ಬರ್ತಾವೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವಾಗ ತೀರಾ ಕಳಪೆ ಪ್ರದರ್ಶನವನ್ನ ಮಹಾರಾಷ್ಟ್ರ ಲೋಕಸಭಾ ಅಖಾಡ ವ್ಯಕ್ತವಾಯಿತೋ ಸೊ ಆಗ ಅಲ್ಲಿಯ ಒಂದಷ್ಟು ರಾಜಕೀಯ ಚಿತ್ರಣಗಳೇ ಬದಲಾಗ್ತಾ ಇದೆ. ಮತ್ತೆ ಗರ್ವಾಪ್ಸಿ ಆಗೋದಕ್ಕೆ ಮಾತೃ ಪಕ್ಷಕ್ಕೆ ವಾಪಸ್ ಆಗೋದಕ್ಕೆ ಒಂದಷ್ಟು ಜನ ನಾಯಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು. ಒಟ್ಟಾರೆ ಮಹಾರಾಷ್ಟ್ರ ರಾಜಕೀಯದಲ್ಲಂತೂ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತೀರಾ ಆಶ್ಚರ್ಯ ಅನ್ಸಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಲೋಕಸಭಾ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಮಹಾ ಸಂಚಲನ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ಆಗಿದೆ. ಲೋಕಸಮರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಭರ್ಜರಿ ಗೆಲುವು ಸಿಕ್ಕ ಹಿನ್ನೆಲೆ ಬಣ ಬದಲಿಸಲು ರೆಡಿಯಾದ್ರ 16 ನಾಯಕರು. ಮಹಾರಾಷ್ಟ್ರ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಣ ಬದಲಿಸೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ನಾಯಕರು. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಯಲ್ಲಿ ಭಿನ್ನರಾಗ ಅಂತೆ ಮರಳಿ ಶರದ್ ಪವಾರ್ ಬಣಕ್ಕೆ ಜಿಗಿಯೋದಕ್ಕೆ ಹಲವರು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನೋದು. ಈಗ ಆಲ್ರೆಡಿ ಪವಾರ್ ಜೊತೆ 10 ರಿಂದ 15 ಶಾಸಕರ ಸಮಾಲೋಚನೆ ಆಗಿದೆಯಂತೆ. ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿರೋ ಹಿನ್ನೆಲೆ ಬಣ ಬದಲಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹಲವು ನಾಯಕರು. ಲೋಕಸಮರದಲ್ಲಿ ಶರದ್ ಪವಾರ್ ಬಣದ ಭರ್ಜರಿ ಪ್ರದರ್ಶನ. ಭವಿಷ್ಯದ ದೃಷ್ಟಿಯಿಂದ ಮಾತೃ ಪಕ್ಷಕ್ಕೆ ಮರಳೋದಕ್ಕೆ ಹಲವರು ಚಿಂತನೆ ನಡೆಸ್ತಾ ಇದ್ದಾರಂತೆ. ತೀವ್ರ ಕುತೂಹಲವಂತೂ ಮೂಡಿಸ್ತಾ ಇದೆ ಮಹಾರಾಷ್ಟ್ರ ಸದ್ಯದ ರಾಜಕೀಯ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೀಟ್ಗಳು ಬರ್ತಾವೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವಾಗ ತೀರಾ ಕಳಪೆ ಪ್ರದರ್ಶನವನ್ನ ಮಹಾರಾಷ್ಟ್ರ ಲೋಕಸಭಾ ಅಖಾಡ ವ್ಯಕ್ತವಾಯಿತೋ ಸೊ ಆಗ ಅಲ್ಲಿಯ ಒಂದಷ್ಟು ರಾಜಕೀಯ ಚಿತ್ರಣಗಳೇ ಬದಲಾಗ್ತಾ ಇದೆ. ಮತ್ತೆ ಗರ್ವಾಪ್ಸಿ ಆಗೋದಕ್ಕೆ ಮಾತೃ ಪಕ್ಷಕ್ಕೆ ವಾಪಸ್ ಆಗೋದಕ್ಕೆ ಒಂದಷ್ಟು ಜನ ನಾಯಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು. ಒಟ್ಟಾರೆ ಮಹಾರಾಷ್ಟ್ರ ರಾಜಕೀಯದಲ್ಲಂತೂ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತೀರಾ ಆಶ್ಚರ್ಯ ಅನ್ಸಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.